ವಾರ್ತೆಯ ಮುಖ್ಯಾಂಶಗಳು. ಪ್ರತಿಭಾ ಪುರಸ್ಕಾರಗಳು ಮಕ್ಕಳ ಕಲಿಕೆಯ ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ. ಡಿವೈಎಸ್ಪಿ ಗೀತಾ ಪಾಟೀಲ್. ಸಂಘ 12ನೇ ವಸಂತ ಪೂರೈಸಿದ ಸಂತಸಕ್ಕೆ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ ಹಳೆ ವಿದ್ಯಾರ್ಥಿಗಳ ಸಂಘ. ಕಾನ್ಪುರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಗಣಿತ ಮತ್ತು ವಿಜ್ಞಾನ ಪ್ರಯೋಗ ಶಾಲೆಯ ಆರಂಭ. ಮತ್ತೆ ಮರುಕಳಿಸಿದ ದೌರ್ಜನ್ಯ, ಬಡ ವೃದ್ಧೆ ಮಹಿಳೆಗೆ ಅನ್ಯಾಯ, ಸಿಎಫ್ಆರ್ ಆದೇಶ ಧಿಕ್ಕರಿಸಿದ ಅರಣ್ಯ ಸಿಬ್ಬಂದಿಗಳು. ರವೀಂದ್ರ ನಾಯ್ಕ್. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಶಿರ್ಸಿ ವತಿಯಿಂದ ಬ್ಯಾಂಕಿನ ಸಿಪಿ ಬಜಾರ್ ಶಿರ್ಸಿ ಶಾಖೆಯ ಸಭಾಭವನದಲ್ಲಿ ಹಮ್ಮಿಕೊಂಡ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಕೆನರಾ ಬ್ಯಾಂಕ್ ವಿದ್ಯಾಜ್ಯೋತಿ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇತ್ತೀಚೆಗೆ ನೀಡಲಾಯಿತು. ಪುರಸ್ಕಾರ ವಿತರಿಸಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು, ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಕವಾಗಿರುತ್ತದೆ. ಪ್ರತಿಯೊಬ್ಬರೂ ತಾವು ತೆಗೆದುಕೊಳ್ಳುವ ಕಠಿಣ ಪರಿಶ್ರಮದ ಪರಿಣಾಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಇಂತಹ ಪ್ರತಿಭಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಮಕ್ಕಳು ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಮುಖ್ಯಸ್ಥರು ಹಾಗೂ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಲೋಕೇಶ್ ಆರ್ ಅವರು ಮಾತನಾಡಿ, ಕೆನರಾ ಬ್ಯಾಂಕ್ ಕೆನರಾ ವಿದ್ಯಾಜ್ಯೋತಿ ಯೋಜನೆಯಡಿಯಲ್ಲಿ ಕಳೆದ 20 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬಂದಿರುತ್ತದೆ. ಶಿರ್ಸಿ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಬರುವ 38 ಶಾಖೆಯಿಂದ 9,12,000 ರೂಪಾಯಿಯನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕರಾದ ಮಹಾಬಲೇಶ್ವರ್ ನಾಯ್ಕ್ ನಿರೂಪಣೆ ಮಾಡಿದರು. ಮನೋವಿಕಾಸ ಸಂಸ್ಥೆ ಕರ್ಜಿಗಿ ಹಾಗೂ ಗ್ಯಾನ್ ಪ್ರೋ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಾನ್ಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಪ್ರಯೋಗ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನಿವೃತ್ತ ಶಿಕ್ಷಕ ಕೆಆರ್ ಹೆಗ್ಡೆ ಕಾರ್ಯಕ್ರಮ ಉದ್ಘಾಟಿಸಿ ಮನೋವಿಕಾಸದ ಮತ್ತು ಗ್ಯಾನ್ ಪ್ರೋ ಸಂಸ್ಥೆಯ ಪ್ರಯತ್ನವನ್ನು ಶ್ಲಾಘಿಸಿದರು. ಗ್ಯಾನ್ ಪ್ರೋ ಸಂಸ್ಥಾಪಕರಾದ ಸುಪ್ರೀತ್ ಕಿಟ್ಟಿನಕೆರೆ ಮಾತನಾಡಿ, ಮಕ್ಕಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯಲು ಪ್ರೇರೇಪಿಸಿ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಲು ಮತ್ತು ತಮ್ಮ ಊರಿಗೆ ಓದಿದ ಶಾಲೆಗೆ ಕೀರ್ತಿಯನ್ನು ತಂದುಕೊಡುವಂತೆ ಸ್ಫೂರ್ತಿ ತುಂಬಿದರು. ಖ್ಯಾತ ವಿಜ್ಞಾನಿಗಳಾದ ಸುರೇಂದ್ರ ಕುಲಕರ್ಣಿ ಅವರು ದೇಶದ ರಕ್ಷಣೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವವನ್ನು ವಿವರಿಸಿದರು. ಭವಿಷ್ಯದಲ್ಲಿ ಜಗತ್ತು ಹೇಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಲಿದೆ ಎಂದು ತಿಳಿಸಿದರು. ಹುಚ್ಚಿನಿಂದ ಹೊರಬಂದ್ಬೋಣ. ಈಗ ನಾವು ಪುಸ್ತಕದ ಬಗ್ಗೆ ಜಾಸ್ತಿ ನಿಮ್ಮ ಫೌಂಡೇಶನ್ ಅನ್ನು ಇಟ್ಕೊಳ್ಳಿ. ಪುಸ್ತಕ ನಮ್ಮನ್ನ ಉಳಿಸುತ್ತೆ. ಹೀಗಾಗಿ ನಮ್ಮ ಮಸ್ತಕವನ್ನ ಗಟ್ಟಿ ಮಾಡೋದಿದ್ರೆ ಪುಸ್ತಕ ಬೇಕು. ಅದನ್ನೇ ನಾನು ಒಂದು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಈ ಅವಕಾಶಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಹೈಸ್ಕೂಲಿನ ಮ್ಯಾನೇಜ್ಮೆಂಟ್ ಮತ್ತು ಶಿಕ್ಷಕರು ಅಂತ ನನಗೆ ಕೆಆರ್ ಹೆಗ್ಡೆ ಅವರು ಸಾಕಷ್ಟು ಸಲ ಹೇಳಿದರು, ನಮ್ಮ ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ದಿವಸ ಕಳಿಬೇಕಪ್ಪ ಅಂತ. ಖಂಡಿತವಾಗಿ ನನಗೆ ಇಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾನು ಸುಪ್ರೀತ್ ಮತ್ತೆ ಮನೋವಿಕಾಸದ ಗಣಪತಿ ಭಟ್ ಅವರು ಕೂಡ ನಾನು ಮೊನ್ನೆ ರಷ್ಯಾದಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಬಂತು. ನಾನು ರಷ್ಯಾದಲ್ಲಿ ಅವ್ರ ಜೊತೆಗೆ ಇದ್ದೆ. ಮಾಸ್ಕೋದಲ್ಲಿ ಅವರು ಪ್ರಶಸ್ತಿ. ಶ್ರೀ ಮಾರಿಕಂಬಾ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘ ಸ್ಥಾಪನೆಯಾಗಿ 11 ವರ್ಷ ಪೂರೈಸಿ 12 ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಇದರ ಪ್ರಯುಕ್ತವಾಗಿ ಶ್ರೀ ಮಾರಿಕಂಬಾ ಸರ್ಕಾರಿ ಪ್ರೌಢಶಾಲೆಯ ಸರಿಸುಮಾರು 1800 ಮಕ್ಕಳು ಹಾಗೂ ಶಿಕ್ಷಕರಿಗೆ ಸಿಹಿಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಶ್ರೀಪತಿ ನಾಯ್ಕ್, ಪ್ರಶಾಂತ್ ಗುಡಿಗಾರ್, ಕಿರಣ್ ಸಿರ್ಸಿಕರ್, ಮಹೇಶ್ ನಾಯ್ಕ್, ಸಚಿನ್ ಕೋಡ್ಕಣಿ, ಮಹೇಶ್ ಶೆಟ್ಟಿ, ರಾಮು ನಗರ್ಕರ್, ರಾಘವೇಂದ್ರ ರೇವಣ್ಕರ್, ರಾಘವೇಂದ್ರ ಶೆಟ್, ರಾಘವೇಂದ್ರ ಶೆಟ್ಟಿ, ದೇವರಾಯ ನಾಯ್ಕ್, ಮಾಜಿ ನಗರಸಭೆ ಸದಸ್ಯ ಶ್ರೀಧರ್ ಮೊಗೇರ್, ಹಿರಿಯ ಹಳೆ ವಿದ್ಯಾರ್ಥಿ ಶ್ರೀಪಾದ್ ಭಟ್ ಸೇರಿದಂತೆ ಹಲವು ಹಳೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದಂತಹ ಶ್ರೀಧರ್, ಉದಯ್ ಅವರು ಸೇರಿದಂತೆ ಇನ್ನು ಅನೇಕ ಶಿಕ್ಷಕರು ಪಾಲ್ಗೊಂಡಿದ್ದರು. ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳಂಬಿ ಗ್ರಾಮದ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರದ ಅಡಿಕೆ ಮರ ಕಡಿದು ಆತಂಕ ಉಂಟು ಮಾಡಿ ಬಡರೊದ್ದ ಮಹಿಳೆಗೆ ಅನ್ಯಾಯ ಮಾಡಿರುವ ಬಗ್ಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕೆನರಾ ಸರ್ಕಲ್ ಅವರು ನೀಡಿದ ಆದೇಶ ಮತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಧಿಕ್ಕರಿಸಿ ಮಂಚಿಕೆರೆ ವಲಯ ಅರಣ್ಯ ಸಿಬ್ಬಂದಿಗಳು ಕಾರ್ಯ ಜರುಗಿಸಿದೆ ಎಂದು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ
ರೈತರಾದ ಅರಣ್ಯವಾಸಿ ಕೃಷ್ಣ ಸಣ್ಣು ನಾಯ್ಕ್ ಮತ್ತು ಸದಾಶಿವ ಸಣ್ಣು ನಾಯ್ಕ್ ಬೆಳ್ಳಂಬಿ ಇವರ ಸಾಗುವಳಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ವೀಕ್ಷಣೆಯ ನಂತರ ಮೇಲಿನಂತೆ ಹೇಳಿದರು. ಇತ್ತೀಚೆಗೆ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಉಪಸ್ಥಿತಿಯಲ್ಲಿ ಕೆನರಾ ಸರ್ಕಲ್ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಟಿ ಹಿರೇಲಾಲ್ ಅವರು 2015ರ ಪೂರ್ವ 1978ರ ಪೂರ್ವ ಅತಿಕ್ರಮಿಸಿರುವ ಕುರಿತು ಸರ್ಕಾರಿ ದಾಖಲೆ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂಜೂರಿಗೆ ಅರ್ಜಿ ಸಲ್ಲಿಸಿದ ಅರ್ಜಿ ಮಂಜೂರಿ ಪ್ರಕ್ರಿಯೆ ಪೂರ್ಣವಾಗುವವರೆಗೂ ಅರಣ್ಯವಾಸಿಗಳಿಗೆ ಆತಂಕ ಮಾಡುವುದಿಲ್ಲ ಹಾಗೂ ಅರಣ್ಯ ಇಲಾಖೆಗೆ ಈ ದಿಶೆಯಲ್ಲಿ ಕಟ್ಟುನಿಟ್ಟಿನ ಆದೇಶ ಮಾಡಲಾಗುವುದು ಎಂದು ಉಲ್ಲೇಖಿಸಿದರು. ಕೂಡ ಮಂಚಿಕೇರಿ ವಲಯ ಅರಣ್ಯ ಕಚೇರಿಯ ಸಿಬ್ಬಂದಿಗಳು ದೌರ್ಜನ್ಯವೆಸಗಿರುವುದು ಖೇದಕರವೆಂದು ಅವರು ಹೇಳಿದರು.